ದೇವಸ್ಥಾನಕ್ಕೆ ದೊಡ್ಡ ಬಸವನ ದೇವಸ್ಥಾನ ಅಂತಾರೆ, ಇಲ್ಲ ಅಂದ್ರೆ ಬುಲ್ ಟೆಂಪಲ್ ಅಂತಾನೂ ಕರೀತಾರೆ. ಇದು ಬೆಂಗಳೂರಿನಲ್ಲಿದೆ. ಇಲ್ಲಿ ಇವತ್ತು ಕಡಲೆಕಾಯಿ ಪರಿಷೆ ಅಂತ ನಡೀತಾ ಇದೆ. ಪರಿಷೆ ಅಂದ್ರೆ ಜಾತ್ರೆ. ನಮ್ ಕಡೆಲೆಲ್ಲ ಜಾತ್ರೆ ಹೇಗಾಗುತ್ತೋ ಅದೇ ತರ ಇಲ್ಲಿ ತುಂಬಾ ಚೆನ್ನಾಗಿ ಜಾತ್ರೆ ಮಾಡ್ತಾರೆ. ಕಡಲೆಕಾಯಿ ಪರಿಷೆ ಅಂದ್ರೆ ಕಡಲೆಕಾಯಿನ ತುಂಬಾ ವೆರೈಟಿ ಕಡಲೆಕಾಯಿಗಳು ಬಂದಿರುತ್ತೆ. ಆಮೇಲೆ ಬೇರೆ ಬೇರೆ ರಾಜ್ಯದಿಂದನೂ ಕಡಲೆಕಾಯಿ ಎಲ್ಲ ತಗೊಂಡ್ಬಂದಿರ್ತಾರೆ ಇಲ್ಲಿ ಮಾರಕ್ಕೆ ಅಂತ. ವೆರೈಟಿ ಇರುತ್ತೆ. ಹಸೆದು, ಒಣಗಿರೋದು, ಆಮೇಲೆ ಹುರಿದಿರೋದು ಎಲ್ಲಾ ತರ ಕಡಲೆಕಾಯಿನೂ ಇರುತ್ತೆ. ಪ್ರತಿ ವರ್ಷ 3 ದಿನ ಇರ್ತಿತ್ತು ಈ ಜಾತ್ರೆ. ಈ ವರ್ಷ 5 ದಿನ ಅಂತ ಮಾಡಿದ್ದಾರೆ. ಇನಾಗ್ರೇಷನ್ ಸೋಮವಾರ ಇತ್ತು, ನಾನು ಹೋಗಿದ್ದು ಭಾನುವಾರನೇ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ಭಾನುವಾರ ಎಲ್ರು ಔಟಿಂಗ್ ಆಯ್ತು, ಜಾತ್ರೆನೂ ಆಯ್ತು ಅಂತ ತುಂಬಾ ಜನ ಸೇರಿದ್ರು. ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ರು ಎಲ್ಲ. ಇದು ಶಾಸ್ತ್ರ ಇದೆ, ಜಾತ್ರೆಗೆ ಹೋಗಿ ಪಾತ್ರೆ ತಗೊಂಡ್ ಬರ್ಬೇಕು ಅಂತ. ಆದ್ರೆ ಈ ಜಾತ್ರೆಗೆ ಬಂದವರೆಲ್ಲ ಕಡಲೆಕಾಯಿನೇ ತಗೊಂಡ್ ಹೋಗೋದು, ಯಾಕಂದ್ರೆ ಇದು ಕಡಲೆಕಾಯಿ ಜಾತ್ರೆನೇ ಇದು. ನೋಡಿ ಎಷ್ಟು ಜನ ಇದ್ದಾರೆ. ನಮ್ಮೂರ್ ಕಡೆ ಜಾತ್ರೆಗಳು ಇರುತ್ತಲ್ಲ, ಅವಾಗ್ಲೆಲ್ಲ ಇಷ್ಟು ಜನ ಸೇರಿರ್ತಾರೆ. 5 ವರ್ಷಕ್ಕೊಂದ್ಸರಿ ಆಗತ್ತೆ. ಆತರ ಜಾತ್ರೆಗಳಲ್ಲಿ ತುಂಬಾ ಜನ ಸೇರಿರ್ತಾರೆ. ಜಾತ್ರೆನೂ ಚೆನ್ನಾಗಿ ಮಾಡ್ತಾರೆ. ನಾನು ಇಲ್ಲಿ ಬೆಲ್ದನ್ ಕಾಣಿಸ್ತು ಅಂತ ಬೆಲ್ದನ್ ತಗೋತಾ ಇದ್ದೆ. ಅವ್ರಿಗೆ ಕೇಳ್ತಾ ಇದ್ದೆ, ನೀವು ಇದಕ್ಕೆ ಏನ್ ಅಂತೀರಾ ಅಂತ. ನಾವು ಬೆಲ್ದನ್ನೇ ಅಂತೀವಿ ಅಂದ್ರು. ನಾನು ಸ್ವಲ್ಪ ಎಲ್ಲ ಸ್ಮೆಲ್ ನೋಡಿ ತಗೋತಾ ಇದ್ದೆ. ಅದು ಹಣ್ಣಾಗಿದ್ರೆ ಸ್ಮೆಲ್ ಬರುತ್ತೆ, ಆಮೇಲೆ ಹಗುರವಾಗಿರುತ್ತೆ ಹಣ್ಣು. ಅದು ಸ್ವಲ್ಪ ಚಿಕ್ಕದಾಗಿತ್ತು. ನಾನು ಅನ್ಕೊಂಡೆ ಇದೆಲ್ಲ ಕಾಯಿ ಇದೆ ಅಂತ ಅನ್ಕೊಂಡು ಸ್ವಲ್ಪ ಸ್ಮೆಲ್ ನೋಡಿ ತಗೋತಾ ಇದ್ದೆ. ಅದೇನಾದ್ರೂ ಹಣ್ಣು ಚೆನ್ನಾಗಾದ್ರೆ ಅದರಲ್ಲಿ ನಾನು ಏನ್ ವೆರೈಟಿ ಮಾಡ್ತೀನಿ ಅಂತ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ದು ಒಂದು ವಿಡಿಯೋ ಮಾಡಿ ಅಂತ ಅಂದಿದ್ದಕ್ಕೆ ನಾನು ಮಾಡಿರೋದು. ಇಲ್ಲಿ ನೋಡಿ, ಇದು ಮರ್ಗೆನ್ಸ್ ಇಂದ ಚಿಪ್ಸ್ ಮಾಡ್ತಾ ಇದ್ದಾರೆ. ಈ ಚಿಪ್ಸ್ ತುಂಬಾ ಚೆನ್ನಾಗಿರುತ್ತೆ. ಈ ಮರ್ಗೆನ್ಸ್ ನಮ್ ಕಡೆ ಎಲ್ಲ ಗೊತ್ತಿಲ್ಲ. ಇದನ್ನ ಬ್ರೇಕ್ಫಾಸ್ಟ್ ಅಲ್ಲೂ, ಈ ಕಡೆ ಜನ ಎಲ್ಲ ಇದನ್ನ ಬ್ರೇಕ್ಫಾಸ್ಟ್ ಅಲ್ಲೂ ತಿಂತಾರೆ ಬೇಯಿಸ್ಬಿಟ್ಟು. ಆಮೇಲೆ ಇದ್ರಲ್ಲಿ ಕಡ್ಡಿ ಚಿಪ್ಸ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಈ ಆಲೂ ಚಿಪ್ಸ್ಗಿಂತ ಈ ಚಿಪ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ತರ ತುರಿತಾರೆ ಅಂತ. ಅವ್ರು ತುರಿಯೋ ಮನೆ ನೋಡಿ ಎಷ್ಟು ದೊಡ್ಡದು, ಎಷ್ಟು ಚೆನ್ನಾಗಿದೆ. ಆಮೇಲೆ ಈ ಮರ್ಗೆನ್ಸ್ ಇಂದಾನೆ ಸಾಬುದಾನೆ ಅಂದ್ರೆ ಸಬ್ಬಕ್ಕಿ ಸಾಬುದಾನೆ ಅಂತೀವಲ್ಲ, ಅದು ಈ ಮರ್ಗೆನ್ಸ್ ಇಂದಾನೆ ರೆಡಿ ಆಗೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸಾಬುದಾನೆ ಯಾವ್ದ್ರಿಂದ ರೆಡಿ ಆಗುತ್ತೆ ಅಂತ. ನನಗೆ ಮರ್ಗೆನ್ಸ್ ಅಂದ ತಕ್ಷಣನೇ ಸಾಬುದಾನೆ ನೆನಪಾಗುತ್ತೆ, ಅದಕ್ಕೆ ಅದನ್ನ ಹೇಳಿದೆ. ಲೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಜನನೇ, ತುಂಬಾ ಜನ ಇದ್ದಾರೆ. ಈಗ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫಸ್ಟಿಗೊಂದು ಈ ತರ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು. ಇಲ್ಲಿಂದ ಸ್ವಲ್ಪ ಒಳಗಡೆ ಹೋದ ತಕ್ಷಣ ಲೆಫ್ಟ್ ಅಲ್ಲಿ ಒಂದಿಷ್ಟು ಸ್ಟ್ಯಾಚ್ಯೂಗಳನ್ನ ಈ ತರ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅಂದ್ರೆ ಆಲ್ರೆಡಿ ಅವರು ಒಂದು ಗಾರ್ಡನ್ ತರ ಮಾಡಿದ್ದಾರೆ. ಗಾರ್ಡನ್ ಅಲ್ಲಿ ಎಲ್ಲ ಈ ಸ್ಟ್ಯಾಚ್ಯೂಗಳು ಇತ್ತು. ಈ ಸ್ಟ್ಯಾಚ್ಯೂ ಹತ್ರನೇ ಒಂದ್ ಸ್ವಲ್ಪ ಎಲ್ಲ ಕಡಲೆಕಾಯಿ ಎಲ್ಲ ಹಾಕಿ ಒಬ್ಬ ವ್ಯಾಪಾರಿ ಯಾವ ತರ ಮಾರ್ತಾನೆ ಆ ತರ ಸೀನ್ ನ ಕ್ರಿಯೇಟ್ ಮಾಡದಂಗಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಹಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಮುಂದಿನ ಒಂದು ಲೆಫ್ಟ್ ಸೈಡ್ ಅಲ್ಲಿ ಗಣೇಶ ಟೆಂಪಲ್ ಬರುತ್ತೆ. ಇಲ್ಲಿ ತುಂಬಾ ದೊಡ್ಡದಾಗಿದ್ದಾನೆ ಗಣೇಶನು, ತುಂಬಾ ದೊಡ್ಡದಾಗಿದೆ. ಮೂರ್ತಿ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗಿರೋದು ಈ ದೇವಸ್ಥಾನಕ್ಕೆ, ತುಂಬಾ ಚೆನ್ನಾಗಿ ಅನಿಸ್ತು. ಆಮೇಲೆ ಅಲ್ಲಿಂದ ಬಂದ ತಕ್ಷಣನೇ ಇಲ್ಲಿ ದೊಡ್ಡ ಬಸವನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಎಂಟ್ರಿ ಇದು. ಇಲ್ಲಿ ಬೇರೆ ಬೇರೆ ರಾಜ್ಯಗಳ ಅಥವಾ ಬೇರೆ ದೇಶದಿಂದನೂ ಎಲ್ಲ ಜನ ಬರ್ತಾರೆ ಇಲ್ಲಿ ನೋಡಕ್ಕೆ ಅಂತ.
ಅಷ್ಟು ಚೆನ್ನಾಗಿ ಜಾತ್ರೆ ಆಗುತ್ತೆ. ಇದು ವರ್ಷಕ್ಕೆ ಒಂದ್ಸರಿ ಆಗುತ್ತೆ, ಆದ್ರೆ ತುಂಬಾ ಚೆನ್ನಾಗಾಗುತ್ತೆ. ಕಾರ್ತಿಕ್ ಮಾಸದ ಕೊನೆ ಸೋಮವಾರ ಈ ಜಾತ್ರೆ ಇರುತ್ತೆ. ಇಲ್ಲಿಂದ ಒಳಗೆ ಹೋದ ತಕ್ಷಣ ಇಲ್ಲಿಂದಾನೇ ಕಾಣಿಸ್ತಾನೆ ನೋಡಿ ಬಸವಣ್ಣ. ಅಷ್ಟು ದೊಡ್ಡ ಮೂರ್ತಿ ಇದೆ ಇಲ್ಲಿ, ತುಂಬಾ ದೊಡ್ಡದಾಗಿದೆ ಬಸವಣ್ಣ, ತುಂಬಾ ಚೆನ್ನಾಗಿದೆ. ಅಲ್ಲಿದೆ ನೋಡಿ ದೊಡ್ಡ ಬಸವಣ್ಣ ದೇವಸ್ಥಾನ. ಹೂವಿನ ಡೆಕೋರೇಷನ್ ಅಂತೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಹುಡುಗರೆಲ್ಲ ಡೆಕೋರೇಷನ್ ಮಾಡೋದು ಕಾಣಿಸುತ್ತೆ ನೋಡಿ. ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಇನಾಗ್ರೇಷನ್ ಅಷ್ಟೊತ್ತಿಗೆ ಎಲ್ಲ ನೀಟಾಗಿ ರೆಡಿ ಆಗಬೇಕು ಅಂತ. ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರು ರಾತ್ರಿ ಮಲಗಿರಲ್ಲ. ಅಲ್ಲಿ ಮೇಲ್ಗಡೆ ಆ ತೋರಣ ಕಟ್ಟಬೇಕು ಅಂತ ನೋಡಿ, ಅದನ್ನ ಒಂದು ಹಗ್ಗ ಹಾಕಿ ಎಳಿತಾ ಇದ್ದಾರೆ. ಆಮೇಲೆ ಅಲ್ಲಿ ಕರೆಂಟ್ ಇದೆ, ಲೈಟ್ಸ್ ಎಲ್ಲ ಆನ್ ಆಗೇ ಇದೆ ನೋಡಿ. ಅಲ್ಲಿ ಇಬ್ರು ಇದ್ದಾರೆ. ನನಗೇನೆ ಭಯ ಆಗ್ತಾ ಇದೆ, ಅಲ್ಲಿ ಕರೆಂಟ್ ಏನಾದ್ರು ಪಾಸ್ ಆಗಿ ಏನಾದ್ರು ಆತಪ್ಪ ಅಂತ. ಪಾಪ ಏನೂ ಆಗೋದು ಬೇಡ, ಕೆಲಸ ಮುಗಿಸಿ ಆರಾಮಾಗಿ ಕೆಳಗೆ ಬಂದ್ರೆ ಸಾಕವರು. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ನಾನು ನೋಡ್ತಾ ಇದ್ದೇನೆ, ಒಬ್ಬೊಬ್ರು ಬಂದವರು ಹೂವು ಅಂದ್ರೆ ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಾಳೆ ಇನಾಗ್ರೇಷನ್ ಆಗೋವರೆಗಾದ್ರೂ ಇರ್ಲಿ ಅಂತ ಅನ್ಕೋತಾ ಇದ್ದೆ. ಆದ್ರೆ ಬಂದವರೆಲ್ಲ ಹೂವು ಕಿತ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಇವ್ರು ಹೋಗಿ ಅಲ್ಲಿ ಬೇರೆ ಹೂವನ ಜೋಡ್ಸೋರು ನೋಡಿ. ಇದು ಒಳಗಡೆ ದೇವಸ್ಥಾನ ಒಳಗಡೆ ಕಂಬ ಇದೆ, ಎಲ್ಲ ಕಂಬಕ್ಕೂ ಎಲ್ಲ ನೋಡಿ ಹೂವಿನಿಂದ ಅಲಂಕಾರ, ಮತ್ತೆ ಕಡಲೆ ಬೀಜ ನೋಡಿ, ಅದು ಕಡಲೆ ಬೀಜದಿಂದನೂ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಂಬ ಎಲ್ಲ. ಆಮೇಲೆ ಕಬ್ಬು, ಆ ಕಂಬುಗಳಿಗೆಲ್ಲ ಕಬ್ಬನ್ನ ಜೋಡಿಸಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ಇಬ್ರು ಹುಡುಗರು ಮತ್ತೆ ಮೇಲೆಲ್ಲ ಕೆಲಸ ಹೇಗ್ ಮಾಡ್ತಾ ಇದಾರೆ ನೋಡಿ. ಈ ಕೆಲಸ ಇದ್ದಾಗ ಯಾವ ತರ ಇರುತ್ತೆ, ಕೆಲಸ ಎಲ್ಲ ಫಿನಿಶ್ ಆದ್ಮೇಲೆ ಹೇಗ್ ಕಾಣಿಸುತ್ತೆ ಅಂತಾನು ತೋರಿಸ್ತೀನಿ. ಜನ ಯಾರು ಇಲ್ಲ, ಎಲ್ಲ ಖಾಲಿ ಇದೆ ಅಂದ್ರೆ ಅಲ್ಲಿ ಕೆಲಸ ಮಾಡೋದೇ ಒಂಥರ ಇರುತ್ತೆ. ಎಲ್ಲ ಜನ ಇರ್ಬೇಕಾದ್ರೆ ಅವ್ರ ಮಧ್ಯೆ ಕೆಲಸ ಮಾಡೋದಿದೆ ಅಲ್ಲ, ಅದು ತುಂಬಾ ಕಷ್ಟನೇ. ಕೆಳಗಡೆ ಎಂಟ್ರೆನ್ಸ್ ಇಂದ ಹಿಡಿದು ಇಲ್ಲಿ ಮೇಲ್ಗಡೆ ಬರೋ ತನನು ನೋಡಿ, ದೇವಸ್ಥಾನ ಒಳಗಡೆನು ಎಷ್ಟು ಜನ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಯಾರು ಒಂದ್ ನಿಮಿಷನೂ ರೆಸ್ಟ್ ತಗೊಳಲ್ಲ, ಎಲ್ರು ಒಂದಲ್ಲ ಒಂದ್ ಕೆಲಸ ಮಾಡ್ತಾನೆ ಇರ್ತಾರೆ ನೋಡಿ. ನಾಳೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಹೆಂಗಿರುತ್ತೆ ನೋಡಿ. ಇದು ಬೆಳಗ್ಗೆ ಇನಾಗ್ರೇಷನ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದೇ ತರ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋದಲ್ಲೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.